ಆಗುಂಬೆಗೆ ಬಂದ ಮೇಲೆ ಈ ಜಾಗ ನೋಡ್ದೇ ಹೋಗ್ತಾರ, ನೋಡ್ದೇ ತುಂಬ ಜನ ಹೋಗ್ತಾರೆ. ರೀಸನ್ಸು ಸಾವಿರ ಹೇಳ್ತೀನಿ. ಈ ಜಾಗ ಬಂದು ವರಂಗ ಅಂದ್ಬಿಟ್ಟು ಇದನ್ನು ನಾನು ನೋಡೋಣ, ತೋರ್ಸೋಣ ಅಂತ ಹೊರಟಿದ್ದೇನೆ. ನಾವು ಟೂರಿಸ್ಟ್ಗಳು ಏನು ಮಾಡ್ತಾರೆ, ದೇ ವಿಲ್ ಗೂಗಲ್ ಆ್ಯಂಡ್ ಸಿ ಏನೋ ಸಿಗುತ್ತಾ ಅಂತ, ಸಿಕ್ಕಿದ್ರೆ ಹೋಗ್ಬಿಡೋಣ ಅಂತ. ನಿಮ್ಮ ಮಧ್ಯದಲ್ಲಿ ಕಾಣ್ತಾ ಇರೋದು ಟೆಂಪಲ್, ವರಂಗ ಟೆಂಪಲ್ ಅಂದ್ಬಿಟ್ಟು. ಓಕೆ, ಇದು ನಮ್ಮ ಒಂದು ದೊಡ್ಡ ಲೇಕ್ ಅಂತಾರೋ ಪಾಂಡ್ ಅಂತಾರೋ ಅದು ಗೊತ್ತಿಲ್ಲ, ಆಯಿತಾ. ಈ ಜಾಗ ನೋಡೋಕ್ಕೆ ಬರ್ತಾರೆ. ಆ ಜಾಗಕ್ಕೆ ಹೋಗ್ಬೇಕಂದ್ರೆ ನೀವು ದೋಣಿಯಲ್ಲಿ ಹೋಗ್ಬೇಕು. ನೀವು ಡೈರೆಕ್ಟಾಗಿ ಸ್ವಿಮ್ ಮಾಡ್ಕೊಂಡು ಹೋಗ್ತಂದ್ರೆ ಆಗೋದಿಲ್ಲ, ಅಷ್ಟೊಂದು ಕ್ಲೀನಾಗಂತೂ ಇಲ್ಲ ನೀರು. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ಇಲ್ಲಿ ನಿಮಗೆ ರೂಲ್ಸು ತುಂಬ ಇದೆ. ರೂಲ್ಸ್ ಅಂತಲ್ಲ, ಇಟ್ ಈಸ್ ಪೇಲಿಥಿಕ್ ವೇ ಆಫ್ ಥಿಂಕಿಂಗ್ ಅಂತ ಹೇಳ್ಬೋದು. ಅಂದರೆ ತುಂಬ ಪುರಾತನದ ಥಿಂಕಿಂಗ್ ಅದು. ಈಗಿನ ಕಾಲದ ಇಲ್ಲಿರೋ ಜನಗಳ್ದು. ಅಂದರೆ ಎಲ್ಲರೂ ಹೇಳ್ತಾ ಇಲ್ಲ, ಇಲ್ಲಿ ಆಡಳಿತದಲ್ಲಿ ಇರೋರು ದ್ಯಾಟ್ ಶಾರ್ಟ್ಸ್ ಹಾಕೊಂಡೋಗ್ಬೇಡ, ಇದು ಹಾಕೊಂಡೋಗ್ಬೇಡಿ. ಎಸ್, ಇವಾಗ ಏನಾದರೂ ಬಿಕಿನಿ ಹಾಕೊಂಬಂದರೆ 2 ಪೀಸ್ ಹಾಕೊಂಬರ್ತಾರೆ ಗೊತ್ತಾ, ಹೇಳ್ತಾರಲ್ಲಿ 2 ಪೀಸ್ ಹಾಕೊಂಬಂದಲ್ಲಿ ನಿಂತ್ಕೊಂಡು ದೇವ್ರ ಮುಂದೆ ಅಂಥವ್ರನ್ನ ನಿಲ್ಲಿಸಿ ಸ್ವಾಮಿ. ಎಕ್ಸಾಂಪಲ್, ಇವಾಗ ಶಾರ್ಟ್ಸ್ ಹಾಕೊಂಡು ಓಡಾಡೋನು ನಾನು, ಅದಕ್ಕೆ ನೀನು ಬರಬೇಡ ಅಂತ. ಇಲ್ಲೊಂದು ಟೆಂಪಲ್ ಇದೆ, ಆಯಿತಾ. ಕೆನ್ ಯು ಸಿ ದ್ಯಾಟ್ ಡಾರ್ಕ್ ಆಗಿದೆ ಅಲ್ಲ, ದಟ್ಸ್ ಒನ್ ಟೆಂಪಲ್ ಎಸ್ ಸಚ್. ಓಕೆ, ರೈಟಲ್ಲಿ ಒಂದು ಮಹಾಸ್ತಂಭ ಅಂತಿದೆ. ದಟ್ ನಮ್ಮ ಈ ಸಿಕ್ಕಿರೋ ಫುಟೇಜಲ್ಲಿ ನಮಗೆ ಕಾಣಿಸಲ್ಲ, ವಿಚ್ ಐ ವಿಲ್ ಟೆಲ್ ಯು ಅಬೌಟ್ ಇಟ್, ಆಯಿತಾ. ಶಾರ್ಟ್ಸ್ ಹಾಕೊಂಡು ಹೋಗ್ಬೇಡ ಅಂತ ಹೇಳ್ತಾರೆ, ಪಂಚೆ ಹಾಕೊಂಡು ಬಾ ಅಂತ ಹೇಳ್ತಾರೆ. ಪಂಚೆನ ಹಾಕ್ಕೊಂಡು ಕಟ್ಕೊಂಡು ಫುಲ್ ಮೇಲೆ ಎತ್ಕೊಂಡು ನಡೀತಾರೆ. ಅಂದರೆ ಅವ್ರ ಥೈಸ್ನೇ ತೋರಿಸ್ಕೊಂಡು ನಡೀತಾರೆ, ಅದು ಓಕೆ ಅಂತೆ. ಬಟ್ ಶಾರ್ಟ್ಸ್ ಹಾಕೊಂಡು ಹೋಗಬಾರ್ದಂತೆ, ಆಯಿತಾ. ಟೀ ಶರ್ಟ್ ಹಾಕ್ಕೊಂಡು ಫುಲ್ ಹಾಕ್ಕೊಂಡು ಹೋದ್ರೂ ಅದನ್ನು ಪ್ರಾಬ್ಲಮ್ ಅಂತೆ. ಇವಾಗ ಬಂದುಬಿಟ್ರಾ ಈ ಕ್ಷೇತ್ರನೇ ನಾವು ಹೋಗ್ತಾ ಇರೋದು, ಶುರುವಿಂದ ಶುರು ಮಾಡ್ತಾಯಿದ್ದೀನಿ. ಇಟ್ಸ್ ಬ್ಯೂಟಿಫುಲ್ ವೆಸ್ಟರ್ನ್ ಘಾಟ್ಸ್ ಎಸ್ ಸಚ್. ಇದೇ ಮಹಾಸ್ತಂಭ. ನಮಗೆ ಆ ಫುಟೇಜ್ ಸಿಗ್ತಲ್ಲ, ನಮಗೆ ಆ ಡ್ರೋನಲ್ಲಿ ಕಾಣಿಸೋದಿಲ್ಲ ನಮಗೆ. ರೈಟಲ್ಲಿ ಒಂದು ಟೆಂಪಲ್ ಇದೆ, ಆ ಟೆಂಪಲ್ಗೆ ಹೋಗಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮನುಷ್ಯರು ಕಟ್ಟಿರೋ ಜಾಗಕ್ಕೆ ನಾನು ಹೋಗೋದಿಲ್ಲ. ಯಾಕಂದರೆ ದೇವರು ನನ್ನ ಮನಸ್ಸಲ್ಲಿ ಇರಬೇಕಾದ್ರೆ ಯಾಕೆ ಇದೆ ಆ ಟೆಂಪಲ್ ಹೇಳ್ತಾ ಇದ್ದೆ, ಅದರೊಳಗೆ ಹೋಗಲೇ ಇಲ್ಲ ನಾನು. ಬೇಕಂದ್ರೆ ನೀವು ಹೋಗ್ಬೋದು. ಓಕೆ, ಇಲ್ಲಿ ಯಾಕೆ ನಿಮಗೆ ಖಾಲಿ ಹೊಡಿತಿದೆ ಅಂದರೆ, ಹಿಂಗೆ ಮಾಡಿದ್ರೆ ಇಫ್ ದೀಸ್ ಪೀಪಲ್, ಆಯಿತಾ, ಇಲ್ಲಿ ಇರೋದು ಅಲ್ಲಿ ಕೌಂಟ್ರಲ್ಲಿ ಒಬ್ಬ ಕೂತ್ಕೊಂಡಿರ್ತಾನೆ, ಮಾತಾಡೋ ಲ್ಯಾಂಗ್ವೇಜ್ ಸರಿಗಿಲ್ಲ, ಆಯಿತಾ. ಹಂಗೆ ಮಾಡಿದ್ರೆ ಟೂರಿಸ್ಟ್ ಎಲ್ಲಿ ಬರ್ತಾರೆ. ಎಕ್ಸಾಂಪಲ್, ಫಾರಿನ್ ಕಂಟ್ರಿಯಿಂದ ಬಂದವನು, ಅವನು ಮೆಮೊರಿ ಕ್ಯಾಪ್ಚರ್ ಮಾಡ್ಕೊಂಡು ಹೋಗಬೇಕು. ಅಂದ್ರೇನು, ಅವ್ನು ಏನು ನೋಡಿದೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಹೋಗೋಕೆ ಆಸೆ ಪಡ್ತಾನೆ. ನೀನು ಫೋಟೋ ತೊಗೊಬೇಡ, ವೀಡಿಯೋ ತೊಗೊಬೇಡ ಅಂದರೆ ಕಟ್ಟಿದವನು ಅವನ ಕಲೆನ ಪ್ರದರ್ಶನ ಮಾಡೋಕ್ಕೆ ಅವನು ಕಟ್ಟವನೇ, ಆಯಿತಾ. ಅದನ್ನು ಮಾಡಬೇಡಿ, ಇದನ್ನು ಮಾಡಬೇಡ ಅಂದರೆ ಇವ್ರದ್ದು ಏನೂ ಇಲ್ಲ ಅಲ್ಲಿ. ಹೌದು, ಇವ್ರದ್ದು ವಾಟ್ ಯು ಸೇ, ಇವ್ರ ಎಫರ್ಟ್ ಏನಿಲ್ಲ, ಆಯಿತಾ. ಟಿಕೆಟ್ ಕೊಡೋದು ಒಂದೇ ಕೆಲಸ, ಬಟ್ ಮಾತಾಡೋದು ಮಾತ್ರ 1000. ಹಂಗಿದ್ದಾಗ ಟೂರಿಸ್ಟ್ ಎಲ್ಲಿ ಬರ್ತಾರೆ? ಅದಕ್ಕೆ ತಾನೇ ಇದು ಖಾಲಿ ಹೊಡಿತಾರೆ. ಬನ್ನಿ 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 ಅಂತ ಕಾಯ್ತಾ ಇರ್ತಾರೆ. ಹೆಂಗೆ ಬರ್ತಾರೆ ಸ್ವಾಮಿ, ಹೆಂಗೆ ಬರ್ತಾರೆ, ಆಯಿತಾ. ದಿಸ್ ಇಸ್ ದ ಪ್ರಾಬ್ಲಮ್ ದಟ್ ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಇಟ್. ಸೊ ನನಗೆ ಯಾರು ಗೊತ್ತಾ ಇಷ್ಟ, ತುಂಬ ಇಷ್ಟ ಅಂದರೆ ಸೂರ್ಯ ಚಂದ್ರ, ಆಯಿತಾ. ಆ ಥರ ಇನ್ನೂ ಇದ್ದಾರೆ, ಬಟ್ ಸೂರ್ಯ ಚಂದ್ರ ತುಂಬ ಇಷ್ಟ. ಏನಕ್ಕೆಂದರೆ ಏನು ಹೇಳ್ತಾರೆ ಗೊತ್ತಾ, ಎಷ್ಟು ಬೇಕಾದ್ರೂ ವಿಡಿಯೋ ಮಾಡ್ಕೋ, ಯಾವ ಆ್ಯಂಗಲ್ ಮಾಡ್ಕೋ, ದಮ್ ಇದ್ರೆ ನನ್ನ ಹತ್ರನೇ ಬಂದು ಮಾಡ್ಕೋ ಅಂತ ಕೇಳ್ತಾರೆ, ಆಯಿತಾ. ದಮ್ ಬೇಕು. ಓಕೆ, ಇವರಿದಾರಲ್ಲ ಈ ಲೋಕಲ್ ಪೂಜಾರಿಗಳು, ಅವರೆಲ್ಲ ಅವ್ರಿಗೆಲ್ಲ ಏನು ಹೇಳೋದು ಸ್ವಾಮಿ, ಆಯಿತಾ. ಸೊ ದಿಸ್ ಆರ್ ಆಲ್ ಔಟ್ಡೇಟೆಡ್, ಓಲ್ಡ್ ಡೇಟೆಡ್, ಆಯಿತಾ. ಓಕೆ, ಯು ಕ್ಯಾನ್ ಹ್ಯಾವ್ ರೆಸ್ಟ್ರಿಕ್ಷನ್, ನೀನು ಫುಲ್ ಬಿಕಿನಿಲೆಲ್ಲ ಬರಬೇಡ, ಓಕೆ, ಯು ಹ್ಯಾವ್ ಅ ಪ್ರಾಬ್ಲಮ್ ಅಂದ್ಬಿಟ್ಟು ಹಂಗಂತಾರೆ. ಪಂಚೆ ಹಾಕೊಂಡು ಪಂಚೆನ ಫುಲ್ ಮೇಲೆ ಕಟ್ಕೊಂತಾರೆ, ಆಯಿತಾ. ಅದು ಬಿಕಿನಿ ಆಗಲ್ವಾ, ಶಾರ್ಟ್ಸ್ ಹಾಕೊಂಡು ಹೋಗಂಗಿಲ್ವಂತೆ. ಆಯ್ತಪ್ಪ, 2 ಪೀಸ್ ಸೂಟಲ್ಲಿ ಬರಬೇಡ ಅಂತ ಹೇಳಿ ಫೋಟೋ ಹೊಡ್ಕೊಂಡ್ರೆ ಗಂಟೆ ಹೋಗ್ತಿದೆ. ಅವ್ನು ಕಟ್ಟಿರೋದು ಅವ್ನು ಹೇಳಿರ್ತಾನೆ ಕಟ್ಟೋನು, ಆಯ್ತಾ. ನಾನು ಕಟ್ಟಿರೋ ಇದು ಏನೋ ಶಿಲ್ಪಗಳು ಎಲ್ಲರಿಗೂ ತೋರ್ಸಪ್ಪ, ಅಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಮಾಡಿದ್ರೆ ಇವ್ರು ನನ್ನ ಮಕ್ಳು ಏನಂತಾರೆ ಅದು ಟಿಪ್ಸ್ ಬರ್ತದಲ್ಲ, ಟಿಪ್ಸ್ ಅದು ಹೋಗ್ಬಿಡ್ತದೆ ಅಂದ್ಬಿಟ್ಟು ಮಾಡ್ಕೊಂಡು ಕೂತವ್ರೆ. ಈಗ ಜಾಸ್ತಿ ಜನ ಬಂದಷ್ಟು ಜಾಸ್ತಿ ಟಿಪ್ಸ್ ಸಿಗಲ್ಲ ಅವ್ರಿಗೆ, ಆಯ್ತಾ. ಬಿಸ್ನೆಸ್ ಇಂಪ್ರೂವ್ ಆಗಲ್ಲ, ಲೋಕಲ್ ಪೀಪಲ್ ಟೂರಿಸಮ್ ಇಂಪ್ರೂವ್ ಆಗಲ್ಲ. ಏನು ಆ ಮನುಷ್ಯ ಮಾತಾಡಿದ್ದು ಕೇಳಿಸ್ಕೊಳ್ಬೇಕು ನೀವು. ಅಯ್ಯೋ ಟಿಕೆಟ್ ಕೌಂಟ್ರಲ್ಲಿ ಬೇಡದ್ರ ಪದಗಳೆಲ್ಲ ಮಾಡಿದ್ದು, ಆಯ್ತಾ. ಬೇಕಂದ್ರೆ ಡ್ರೋನ್ ಎಲ್ಲ ಆರಿಸ್ಬೋದಾಗಿತ್ತೆ. ಹೋಗಪ್ಪ, ನನಗೇನಾಗಬೇಕು ಸ್ವಾಮಿ, ಆಯ್ತಾ. ನನಗೇನು ಈಗ ಒಂದು ತಿಳ್ಕೊಳ್ಳಿ, ಆಯ್ತಾ. ಇಲ್ಲಿ ಬರೋರು ಎಕ್ಸಾಂಪಲ್ 90% ಟೂರಿಸ್ಟು, 10% ಬರೋರು ಆ ದೇವ್ರ ಮೇಲೆ ಭಕ್ತಿ ಇಟ್ಕೊಂಡಿದ್ರು, ಕರೆಕ್ಟಾ. ಓಕೆ, ಇವಾಗ 90% ಬರೋರು ಆಲ್ರೆಡಿ ದೇವ್ರನ್ನ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಬೇರೆ ದೇವ್ರನ್ನ ಅವರೇ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಂಗಿದ್ದಾಗ ಈ ದೇವ್ರನ್ನ ಬಂದ್ಬಿಟ್ಟು ಅವರು ಏನು ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾರಾ? ಸ್ವಲ್ಪ ಅರ್ಥ ಮಾಡ್ಕೊಬೇಕತಾನೆ. 10% ಇಲ್ಲ 1% ಜನನೇ ಬರೋದು ಇಲ್ಲಿಗೆ. ಯಾರು? ಅವರು ಭಕ್ತರು, ಈ ದೇವ್ರದ್ದು ಭಕ್ತರು ಅಥವಾ ಯಾವ ದೇವ್ರದ್ದು ಭಕ್ತರು. ಯಾಕೆ ಹಂಗಿನ ಮಾಡ್ಕೊಳಂಗಿದೆ? ನಮ್ಮ ತಿರುಪತಿ ಇಲ್ವಾ? ಇಲ್ಲ ನಮ್ಮ ಎಲ್ಲಿ ಅದು ಕೆಳಗಡೆ ಶಬರಿಮಲೆ ಇಲ್ವಾ? ಇಲ್ಲ ಯಾವ ಟೆಂಪಲ್ ಇಲ್ಲ ಹೇಳಿ ಸ್ವಾಮಿ ನಿಮಗೆ? ಕೇದಾರನಾಥ್ ಇಲ್ವಾ? ಬದ್ರಿನಾಥ್ ಇಲ್ವಾ? ಯಾಕೆ ಹೋಗಲ್ವಾ ಅಲ್ಲಿಗೆ?
ಆಯ್ತಾ. ವೈ ಡೋಂಟ್ ಪೀಪಲ್ ಹಿಯರ್ ಅಂಡರ್ಸ್ಟ್ಯಾಂಡ್, ವೈ ಕಾಂಟ್ ದೇ ಥಿಂಕ್ ಇನ್ ಲಾಂಗ್ ಟರ್ಮ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದೀಸ್ ಪೀಪಲ್ಸ್ ಮೆಂಟಾಲಿಟಿ ಆಸ್ ಸಚ್. ಆಯ್ತಾ, ನಾನು ಹೋಗೋದು ಯಾಕಂದ್ರೆ ನಾನು ದೇವರು ನನ್ನ ಮನಸ್ಸಲ್ಲಿ ಕಾಣ್ತಾರೆ. ಯಾಕಂದ್ರೆ ಅವ್ರು ನನಗೆ ಏನೇ ನಿಜವಾಗ್ಲೂ ನನ್ನ ಲೈಫ್ ನಡೀತಾ ಇರೋದು ನನ್ನ ಕೈಲಿ ಇಲ್ಲ. ಸತ್ಯಗಳು ಹೇಳ್ತೀನಿ, ವಾಟ್ ಎವರ್ ಐ ಆಮ್ ಡೂಯಿಂಗ್ ಇನ್ ಲೈಫ್, ವೆದರ್ ಇಟ್ ಕುಡ್ ಬಿ ಅರ್ನಿಂಗ್ ಆರ್ ಟ್ರಾವೆಲಿಂಗ್, ವಾಟ್ ಎವರ್ ಇಟ್ ಇಸ್, ನನ್ನ ಕಷ್ಟದಲ್ಲಿ ಬೀಳ್ದೇವ್ರನ್ನ ನೋಡ್ಕೊಳ್ತಾ ಇರೋದು ಒಬ್ಬರೇ ಒಬ್ರು, ದಟ್ ಈಸ್ ಓನ್ಲಿ ಗಾಡ್. ಆಯ್ತಾ. ಆ್ಯಂಡ್ ನಾನು ದೇವರಿಂದ ಬೆಡ್ಕೊಳ್ತೀನಿ. ಆ ದೇವ್ರು ಈ ದೇವ್ರು ಅಂತ ಪರ್ಟಿಕ್ಯುಲರ್ಗೆ ಐ ಡೋಂಟ್ ಹ್ಯಾವ್. ದೇವರಿಂದ ಬೆಡ್ಕೊಳ್ತೀನಿ. ದಟ್ಸ್ ಅಬೌಟ್ ಇಟ್. ಹಿ ಈಸ್ ದ ಒನ್ ಹೂ ಇಸ್ ರನ್ನಿಂಗ್ ಮೈ ಲೈಫ್. ಆಯ್ತಾ. ಹಿ ಕ್ಯಾನ್ ಡೂ ಎನಿಥಿಂಗ್ ದಟ್ ಹಿ ವಾಂಟ್ಸ್, ಬಟ್ ಹಿ ಈಸ್ ಟೇಕಿಂಗ್ ಕೇರ್ ಆಫ್ ಮೀ, ರೈಟ್. ಆಯ್ತಾ. ಈ ಜನಗಳಿಗೆ ಯಾವಾಗ ಅರ್ಥ ಆಗೋದು? ಆಯ್ತಾ. ಅವ್ರು ಮುಳುಗೋದಲ್ದೇ ಬೇರೆ ನಾವು ಮುಳುಗಿಸ್ಬಿಡ್ತಾರೆ. ಇವ್ರಿಗೆ ಯಾರಾದ್ರೂ ಎಜುಕೇಶನ್ ಕೊಡಿ ಸ್ವಾಮಿ, ಇಲ್ಲ ಅಂದ್ರೆ ಆಯ್ತಾ ಇವ್ರು ಆಗ